ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗ್ತಾ ಇರೋಂಥ ರೆಸಿಪಿ ಇದು. ಯಾವುದಪ್ಪ ಅಂತ ಹೇಳಿದ್ರೆ ಮ್ಯಾಂಗೋ ಮಸ್ತಾನಿ. ನಮ್ಮ ಮೈಸೂರಿನ ಕಣ್ಣನ್ ಬೇಕ್ರಿಲಂತೂ ಇದು ಮೋಸ್ಟ್ ಸೆಲ್ಲಿಂಗ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಈಸಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಮುಕ್ಕಾಲು ಮಾವಿನ ಹಣ್ಣಂದು ಪಲ್ಪ್ನ ತಗೊಂಡಿದ್ದೀನಿ. ಇನ್ನು ಕಾಲು ಭಾಗ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ದಪ್ಪ ಇರೋಂಥ ಮಾವಿನ ಹಣ್ಣನ್ನೇ ತಗೊಳ್ಳಿ. ಮುಕ್ಕಾಲು ಮಾವಿನ ಹಣ್ಣಿಗೆ ನಾನು ಇಲ್ಲಿ 1 ಲೋಟ ಹಾಲು ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನ್ ಅಷ್ಟು ಸಕ್ಕರೆನೂ ಹಾಕಿದ್ದೀನಿ. ನಿಮಗೆ ಮ್ಯಾಂಗೋದು ರಿಚ್ನೆಸ್ ಬೇಕಂತ ಹೇಳಿದರೆ ನೀವು ಕಂಪ್ಲೀಟಾಗಿ ಮ್ಯಾಂಗೋಲೇ ಮಾಡ್ಕೊಬೋದು. ಅದು ತುಂಬಾ ತಿಕ್ಕಾಗಿರುತ್ತೆ. ಹಾಲು ಮತ್ತು ಮಾವಿನ ಹಣ್ಣನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಫಸ್ಟ್ ಸಣ್ಣದಾಗಿ ಕಟ್ ಮಾಡಿರೋಂಥ ಮಾವಿನ ಹಣ್ಣನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾವು ಜ್ಯೂಸ್ ಮಾಡಿರ್ತೀವಿ ಅಲ್ವಾ, ಅದನ್ನು ಹಾಕಬೇಕು. ಇದನ್ನು ಲೇಯರ್ ಮಾಡಿಬಿಟ್ಟು ಬೇಕ್ರಿಯಲ್ಲೆಲ್ಲ ಕೊಡ್ತಾರೆ, ಬಟ್ ನಾನು ಇಲ್ಲಿ ಒಂದೇ ಲೇಯರ್ ಮಾಡ್ತಾ ಇರೋದು. ಮೇಲ್ಗಡೆ ಮ್ಯಾಂಗೋ ಟಾಪಿಂಗ್ಸ್ ಹಾಕಿ ಇಲ್ಲಿಗೆ ನಮ್ಮ ಮ್ಯಾಂಗೋ ಮಸ್ತಾನಿ ರೆಡಿ ಆಗುತ್ತೆ. ಇದ್ರ ಮೇಲೆ ವೆನಿಲಾ ಐಸ್ ಕ್ರೀಮ್ ಸ್ಕೂಪ್ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ. ಅದನ್ನು ಒಂದ್ಸತಿ ಟ್ರೈ ಮಾಡಿ. ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ, ಬಟ್ ಬೇಕ್ರಿಯಲ್ಲೆಲ್ಲ ನಿಮಗೆ ಲೇಯರ್ ಮಾಡಿಬಿಟ್ಟು ಐಸ್ ಕ್ರೀಮ್ ಜೊತೆ ಕೊಡ್ತಾರೆ. ನಿಮಗೂ ಬೇಕು ಅಂತ ಹೇಳಿದರೆ ನೀವು ತೊಗೊಂಡು ಹಾಕೋಬೋದು. ಈ ಮ್ಯಾಂಗೋ ಮಸ್ತಾನಿ ಕುಡಿಬೇಕಾದ್ರೆ ಆ ಸ್ಲೈಸಸ್ ಸಿಗುತ್ತೆ ಅಲ್ವಾ ಮ್ಯಾಂಗೋದು, ಅದು ತುಂಬಾ ಚೆನ್ನಾಗಿರುತ್ತೆ. ಶುಗರ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಅಥವಾ ಜಾಗ್ರಿನೂ ಕೂಡ ಯೂಸ್ ಮಾಡ್ಬೋದು. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಅಪ್ಲೋಡ್ ಮಾಡಿದಂಥ ವೆಯ್ಟ್ ಲಾಸ್ ಸ್ನ್ಯಾಕ್ಸ್ಗೆ 800 ವ್ಯೂಸ್ ಬಂದಿದೆ. ಅದು ನನಗೆ ತುಂಬಾ ಖುಷಿ ಆಯಿತು. ಮ್ಯಾಂಗೋ ಮಸ್ತಾನಿ ಇಷ್ಟ ಇರೋ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ನನ್ನ ವೀಡಿಯೋಸ್ ನೋಡಿ ರೆಸಿಪೀಸ್ನ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಯಾರ್ಯಾರು ಈ ವಿಡಿಯೋ ನೋಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.